ಓಕೆ. ಮಹಾರಾಜರಿಗೆ ಇಷ್ಟವಾದ ಹೀರೋ ಯಾರು? ಯಾವುದೇ ಭಾಷೆ ಆಗಿರ್ಬೋದು ಸರ್. ಇಲ್ಲ, ಕನ್ನಡ ಅಂತ ಹೇಳಬೇಕಂದ್ರೆ ನೀವು ಹೇಳಬೇಕಾಗಿರೋದು ಡಾಕ್ಟರ್ ರಾಜ್ಕುಮಾರ್. ಅವರ ಆವತ್ತಿನ ಕಾಲದ ಎಸ್ಪೆಷಲಿ ಅವ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಭಾಳ ಚೆನ್ನಾಗಿದೆ. ನೋಡ್ತಾ ಇದ್ದೆ ನಾನು ನೋಡ್ತೀನಿ ಬಿಕಾಸ್ ನಮ್ಮ ಹಳೆ ಮೈಸೂರು ಅಲ್ಲಿ ಬರೀ ಅಲ್ಲಿ ನೋಡ್ಬೋದು, ಇನ್ನೆಲ್ಲೂ ಇಲ್ಲವೇ ಇಲ್ಲ ಈಗ. ಭಾಳ ಇವತ್ತು ಶಿಫಾರಸ್ ಮಾಡುವಂಥದ್ದು ಅವಕಾಶ ಇದ್ದರೆ ಆ ಬೆಟ್ಟದ ಬಾಗಿಲು ಅಂತ ಪಿಕ್ಚರ್ ಇದೆ, ಅದರಲ್ಲಿ ಆ್ಯಕ್ಚುಲ್ ನಮ್ಮ ಬೆಟ್ಟದ ಜಾತ್ರೆಯ ಒಂದು ಫುಟೇಜ್ ಇದೆ ಅದರಲ್ಲಿ. ಅವರು ನಮ್ಮ ಹಳೆ ಬೆಟ್ಟದ ಅರಮನೆಯೂ ನೋಡ್ಬೋದು, ಅಲ್ಲಿ ಅದು ಬಿದ್ದೋಯ್ತದು, ಆದರೆ ಅದು ನೋಡ್ಬೋದು. ಅವರು ಆ ಬೆಟ್ಟದ್ದು ಅಲ್ಲಿ ಎಷ್ಟು ಶಿಸ್ತಿನಿಂದ ಆ ಬೆಟ್ಟದ ಜಾತ್ರೆಯಲ್ಲಿ ಎಲ್ಲರೂ ಸಾರ್ವಜನಿಕರು ಭಾಗವಹಿಸ್ತಾ ಇದ್ರು ಅಂತ ಅದ್ರಲ್ಲಿ ನೋಡ್ಬೋದು ನೀವು, ಬೆಟ್ಟದ ಬಾಗಿಲು ಅಂತ. ಒಳ್ಳೆ ಪಿಕ್ಚರ್. ಈಗಿನ ಕಾಲದಲ್ಲಿ, ಈಗಿನ ಜಮಾನದಲ್ಲಿ ಯಾವ ಹೀರೋ ಇಷ್ಟ? ಈಗಿನ ಕಾಲದಲ್ಲಿ ನಂಗೆ ಏನು ಅರಿವುನೇ ಇಲ್ಲ. ನಾವು ಎಲ್ಲರೂ ಏನಾದರೂ ಅವಕಾಶ ಇದ್ದರೆ ನೋಡ್ತೀನಿ, ಆದರೆ ನನಗೇನು ಇಲ್ಲಿ ಅಲ್ಲಿ ಸಿಗ್ತಾ ಇರ್ತಾರೆ. ಇದು ನಮ್ಮ ಇದು ಕರಾವಳಿದು ಫಿಲ್ಮ್ ಬಂತಲ್ಲ, ಸೂಪ್ರಮ್ ಸೋನಾ? ಇಲ್ಲ, ರಿಷಬ್ ಶೆಟ್ಟಿದು ಕಾಂತಾರ, ಅದು ಭಾಳ ಚೆನ್ನಾಗಿತ್ತು. ಒಂದು ಇಂಡಿಪೆಂಡೆಂಟ್ ಫಿಲ್ಮ್ ನೋಡಿದೆ, ಮಂಡ್ಯದಲ್ಲೇ ಆಯ್ತಲ್ಲ, ತಿಥಿ ಅಂತ, ಅದು ಭಾಳ ಚೆನ್ನಾಗಿತ್ತು. ನೋಡಿದಿರಿ ಮೂವಿಗಳನ್ನ? ನೈಸ್ ಸರ್. ಮಹಾರಾಜರಿಗೆ ನಮ್ಮ ಥರ ಫ್ರೆಂಡ್ಸ್ ಇದ್ದಾರಾ, ಸ್ನೇಹಿತರು ಇದ್ದಾರಾ, ಬೆಸ್ಟ್ ಫ್ರೆಂಡ್ಸು ಅಂತೆಲ್ಲ ಇದ್ದಾರಾ? ಸಂಜು, ನಾನು ಸ್ಕೂಲ್ಗೆ ಹೋಗಿರೋಂಥದ್ದು ವ್ಯಕ್ತಿ, ನಾನು ಸಮಾಜದಲ್ಲೇ ಇದ್ದಿರೋಂಥದ್ದು ವ್ಯಕ್ತಿ. ಮೀಟಿಂಗು ಪಾರ್ಟಿ ಆ ಥರದ್ದೆಲ್ಲ ಇರುತ್ತೆ ಸರ್? ಯಾವತ್ತಾದ್ರು ಸಿಗ್ತೀರಾ ಫ್ರೆಂಡ್ಸ್ ಎಲ್ಲ? ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ, ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಸೊ ಬೆಂಗಳೂರಲ್ಲಿರುವಾಗ ಐ ವಿಲ್ ಆಲ್ವೇಸ್ ಮೀಟ್ ದೆಮ್ ಫಾರ್ ಅ ಕಾಫಿ. ಇನ್ನು ನಿಮ್ಮ ಎಲ್ಲ ಕಾರ್ಯಕ್ರಮದ ನಡುವೆ ಟೈಮ್ ಇದ್ದರೆ ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಗ ನೀವಾಗಿರೋದಕ್ಕೊಂದು ಸಮಯ ಸಿಗುತ್ತಾ ನಿಮಗೆ? ಅಂದರೆ ಯೂಶ್ವಲ್ ಆಗಿ ಜನ ನೋಡೋರೆಲ್ಲ ನಿಮ್ಮನ್ನು ಮಹಾರಾಜರಾಗೆ ನೋಡ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಹೆಂಗೆ ನೋಡುತ್ತೆ ಅಂತ? ಇಲ್ಲ, ಫ್ರೆಂಡ್ ಸರ್ಕಲ್ ಹಾಗೆ ನೋಡ್ತಾರೆ ಸರ್. ಅಫ್ಕೋರ್ಸ್ ಇದೆಲ್ಲ ಇರುವಾಗ ಒಂದು ರೀತಿಯ ಅವ್ರ ದೃಷ್ಟಿಕೋನದಲ್ಲೂ ಬದಲಾವಣೆ ಇರುತ್ತೆ, ಅದನ್ನು ನಿರೀಕ್ಷೆ ಮಾಡಲೇಬೇಕು ನಾವು. ಆದರೆ ಫ್ರೆಂಡ್ ಸರ್ಕಲಲ್ಲಿ ವಿಲ್ ಆಲ್ವೇಸ್ ಬಿ ಅ ಫ್ರೆಂಡ್. ನನ್ನ ದೃಷ್ಟಿಕೋನ ಅದೇ ರೀತಿಯೇ. ಆದರೆ ನಾನು ಇದು ಮೀ ಟೈಮು ಇತ್ಯಾದಿ ಎಲ್ಲ ನಾನು ಅದ್ರ ಬಗ್ಗೆ ಜಾಸ್ತಿ ಏನೂ ಯೋಚನೆ ಮಾಡಲ್ಲ. ಯಾಕೆಂದರೆ ಇವತ್ತು ನಾವು ಈ ಸ್ಥಾನ ಇರ್ಬೋದು, ಅರಮನೆ ಇರ್ಬೋದು, ಒಂದು ಉದ್ದೇಶಕ್ಕಾಗಿ ನಾವು ಇದ್ದೀವಿ. ಆ ಉದ್ದೇಶ ಪೂರೈಸೋದ್ರಲ್ಲೇ ನಮಗೆ ತೃಪ್ತಿ ಸಿಗೋದು. ಸೊ ಅದಕ್ಕಾಗಿ ಆ ಕೆಲಸ ಮಾಡ್ತೇನೆ ಅಷ್ಟೇ. ಮಹಾರಾಜರ ದಿನಚರಿ ಬೆಳಗ್ಗೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಸರ್? ರಾತ್ರಿ ಎಷ್ಟು ಗಂಟೆ ತನಕ ಇರುತ್ತೆ? ಮಿಡ್ಲಲ್ಲಿ ಏನಾದರೂ ರೆಸ್ಟ್ ಅನ್ನೋದೇನಾದರೂ ಇದೆಯಾ ಮಹಾರಾಜರಿಗೆ? ಇಲ್ಲ, ಈಗ ಅದಕ್ಕೇನು ಒಂದು ನಿಜಕ್ಕೂ ಏನು ಟೈಮಿಂಗ್ಸ್ ಇಲ್ಲ. ಎಲ್ಲ ನಮ್ಮ ವೃತ್ತಿ ಜೀವನ ಮೇಲೆ ಅವಲಂಬಿಸ್ತದೆ. ಎಷ್ಟು ಗಂಟೆಗೆ ಹೇಳ್ತೀರಿ ಸರ್ ಬೆಳಗ್ಗೆ? ಸಾಮಾನ್ಯವಾಗಿ ಒಂದು 6:30 7 ಗಂಟೆ ಒಳಗೆ ಎದ್ದಿರ್ತೀನಿ. ಅದಕ್ಕಿಂತ ಮುಂಚೆ ಎದ್ದಿರ್ತೀನಿ, ಆದರೆ ಏನೋ ಒಂದು ವ್ಯಾಯಾಮ ಅಥವಾ ನಂದು ರೀಡಿಂಗೋ ಅಥವಾ ಒಂದು ಏನಾದರೂ ಒಂದು ಪ್ಯಾಲೇಸಲ್ಲೇ ಒಂದು ವಾಕಿಂಗೋ ಏನೋ ಒಂದು ಬೈ 6:45 7 ಶುರುವಾಗಿರುತ್ತೆ. ನಂತರ ನಮ್ಮ ಬೈ 8:39 ಐ ಆಮ್ ಔಟ್ ದ ಡೋರ್ ಟು ಆಫೀಸ್. ಅದೆಲ್ಲ ಮುಗಿಸೋದು ಒಂದು 12 ಗಂಟೆ ಆಗುತ್ತೆ. ಬಟ್ ಅದರ ಒಂದು ನಿತ್ಯ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಏನೋ ಕಾರ್ಯಕ್ರಮ ಇರುತ್ತೆ, ಕೊಡಗು ಇರುತ್ತೆ, ಪಿರಿಯಾಪಟ್ಟಣ ಇರುತ್ತೆ, ಚಾಮರಾಜನಗರ ಇರುತ್ತೆ, ಮಂಡ್ಯ ಇರುತ್ತೆ, ಚಿತ್ರದುರ್ಗ ಇರುತ್ತೆ, ಮೈಸೂರು ನಗರದಲ್ಲಿ ಏನೇನೋ ಇರುತ್ತೆ. ಸೊ ಏನು ಹೇಳೋಕ್ಕಾಗಲ್ಲ. ನಿನ್ನೆ ಆನೇಕಲ್ಲಲ್ಲಿರುವಾಗ ಅವರು ಚಿತ್ರದುರ್ಗ ಬರಲೇಬೇಕಂತ ಹೇಳಿದ್ರು. ಸೊ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಚಿತ್ರದುರ್ಗ ಹೋದ್ವಿ. ಚಿತ್ರದುರ್ಗ ಅಲ್ಲಿರುವಾಗ ಇನ್ನೆಲ್ಲ ಹೋಗ್ಬೇಕಂತ ಹೇಳ್ತಾರೆ. ರಾತ್ರಿ ನಾರ್ಮಲಿ ಎಷ್ಟೊತ್ತಾಗುತ್ತೆ ಮಲ್ಗೋದು? ನಾನು ಐ ಲೈಕ್ ಟು ಸ್ಲೀಪ್ ಅರ್ಲಿ, ಆದರೆ ಸಾಮಾನ್ಯವಾಗಿ ಇವಾಗ ಅದು ಭಾಳ ಲೇಟ್ ಆಗಿದೆ. ಸೊ ಹೆಚ್ಚು ಕಡಿಮೆ ಒಂದು 11:30 ಗಂಟೆ ಆಗುತ್ತೆ ಇವಾಗ. ಮೈಸೂರು ಅರಮನೆಯಲ್ಲಿ ಮಹಾರಾಜರಿಗೆ ಇಷ್ಟವಾದಂತಹ ಜಾಗ ಅಂದರೆ ಯಾವುದು ಜಾಗ ಇದೆಯಾ ಆ ಥರ? ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ಟೆರೆಸ್ಗಳಲ್ಲಿ ಅರಮನೆ ಮಚ್ಚು ಭಾಳ ಇಷ್ಟವಾದಂಥ ಜಾಗ. ಇನ್ನು ಬೇಸಿಗೆ ಕಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಯಾವಾಗಲೂ ಸಹ ಭಾಳ ಸುಂದರವಾದ ಒಂದು ಜಾಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.